6-7ರಲ್ಲಿ 4 ಕೋಟಿ ಮಂಜೂರು ಮಾಡಿಸಿದ್ದೆ. ಅಲ್ಲಿ 2 ಕೋಟಿ ರೂಪಾಯಿ ಹೂಳು ತೆಗೆಸಿದ್ದೆ ನೆಕ್ಕುಂದಿ ಕೆರೆ. ಸುಮಾರು 3 ಕೋಟಿಯಲ್ಲಿ ನಾನು ಪೈಪ್ ಲೈನ್ ಹಾಕ್ಸಿ UGD ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಅಲ್ಲಿ ಪೈಪ್ ಲೈನ್ ಹಾಕ್ಸಿ ಪೈಪ್ ಕೆರೆ ಒಳಗೆ ತ್ಯಾಜ್ಯ ನೀರು UGD ನೀರು ಹೋಗ್ಬಾರ್ದು ಅಂತ ಬೈಪಾಸ್ ಮಾಡಿಸಿದ್ದೆ. 2 ಕೋಟಿಯಲ್ಲಿ ಅಲ್ಲಿ ಹೂಳು ತೆಗೆಸಿ ಅಲ್ಲಿ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿಸಿದ್ದೆ ಅಲ್ಲಿ ಶಾಂತಿನಗರ ಭಾಗದಲ್ಲಿ. ಇವೆಲ್ಲ ಮಾಡಿಸಿದ್ದೆ. 4 ಕೋಟಿ ಪ್ಲಸ್ 3 ಕೋಟಿ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಮೀನುಗಳ ಸಾಗಾಣಿಕೆ ಮಾಡಿಕೊಂಡು ಪೂರ್ತಿ ಆ ಬುಡ್ಡೆ ಗಿಡಗಳು ಬಂದ್ಬಿಟ್ಟಿತ್ತು. ಹಯಾಸಿನ್ ಗಿಡ ಪೂರ್ತಿ ಒಳ್ಳೆ ಕ್ರಿಕೆಟ್ ಗ್ರೌಂಡ್ ತರ ಹಸಿರ ಕಾಣ್ತಾ ಇತ್ತು. 10 ವರ್ಷ ಇದಕ್ಕೆ ಏನು ಮಾಡಲಿಲ್ಲ. ಕಡೆಗೆ ನಾನು ಗೆದ್ದು ಕೂಡಲೇ ಅಲ್ಲಿ ವಿಸಿಟ್ ಮಾಡಿ ಅದನ್ನೆಲ್ಲ ಡೈವರ್ಟ್ ಮಾಡಿ ಗಲೀಜ್ ನೀರು ಬರೋದನ್ನ ಅದು ಮತ್ತೆ ಒಣಗೋಯ್ತು. ಈಗ ಅದನ್ನ ಆ ಕೆರೆನ ಮುಂದಿನ ದಿನ ಎತ್ತಿನ ಹೊಳೆ ನೀರು ಬರ್ತದೆ ಅಂತೇಳಿ 84 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ವಿ. ಈಗ ಅದು ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ. ಅದು ಪೂರ್ತಿ ಹೊಸ ಕೆರೆನೇ ನಿರ್ಮಾಣ ಮಾಡ್ತೀವಿ. ಅದು ನೀರು ಶೇಖರಣೆ ಸಾಮರ್ಥ್ಯ ಹೆಚ್ಚು ಮಾಡ್ತಾ ಇದೀವಿ.